ಹಲೋ ಗುರು. ಬೆಳಗ್ಗೆ ಎದ್ದ ಕೂಡಲೇ ಸೀದಾ ಬೈಕ್ ಹತ್ರ ಬಂದು ಪೆಟ್ರೋಲ್ ಐತಾ ಇಲ್ಲ ಅಂತ ಚೆಕ್ ಮಾಡೋಣ ಅಂತ ಬಂದೆ. ಸಾಡ್ ನೋಡ್ತೀನಿ ಪೆಟ್ರೋಲು ತಳದಲ್ಲಿ ಒಂದು ಸ್ವಲ್ಪ ಇತ್ತು. ಹಾಗೆ ಹೋಗಿ ಒಂದು ತೋಟದಲ್ಲಿ ಪೈಪ್ ಹತ್ರ ಒಂದು ಕೇಸಿಂಗ್ ಪೈಪ್ ಹಾಕ್ಬೇಕಾಗಿತ್ತು ಗೇಟಿಗೆ. ಹಾಗಾಗಿ ಕೇಸಿಂಗ್ ಪೈಪ್ ಅಷ್ಟು ಕೊಯ್ದು ತೋಟಕ್ಕೆ ಬಂದೆ. ತೋಟಕ್ಕೆ ಬಂದು ನೋಡ್ತೀನಿ ವಿಪರೀತ ಕಾಯಿ ಬಿದ್ದಿದ್ವು. ಆ ಕಾಯೆಲ್ಲ ಒಂದು ಕಡೆಗೆ ಹಾಕಿ ಚೀಲದಾಗ ತುಂಬಿಕೊಂಡು ಮನೆಗೆ ತಂದೆ. ಮನೆಗೆ ಬಂದಮೇಲೆ ಇನ್ನೊಂದು ತೋಟದಲ್ಲಿ ಲ್ಯಾಟ್ರಲ್ ಎಳಿಬೇಕಾಗಿತ್ತು. ಅಲ್ಲಿ ನೋಡ್ತೀನಿ ವಿಪರೀತ ಬಿಸಿಲು ಅಂದರೆ ಬಿಸಿಲು ಹೊಡಿತು. ಏನು ಮಾಡೋಕ್ಕಾಗುತ್ತೆ, ರೈತರ ಕಷ್ಟ, ಏನು ಮಾಡೋಂಗಿಲ್ಲ. ಅದಾದಮೇಲೆ ಕರೆಂಟ್ ಕೊಟ್ಟ ಮೇಲೆ ಮೋಟ್ರುಗಳನ್ನೆಲ್ಲ ರನ್ ಮಾಡಿ ನೋಡ್ತೀನಿ ಅಡುಗೆ ಗಿಡಕ್ಕೆ ನೀರು ಬಿಡಬೇಕಾಗಿತ್ತು. ಇವು ಮೋಟ್ರುಗಳು ಬೇಸಿಗೆಯಲ್ಲಿ ನೀರೇ ಹೊಡಿಯಲ್ಲ, ಮಳೆಗಾಲ ಬಂದರೆ ಪಸಂದಾಗಿ ಹೊಡಿತವೆ. ಅದಾದಮೇಲೆ ಸಾಯಂಕಾಲ ಇನ್ನೊಂದು ತೋಟಕ್ಕೆ ಬಂದು ಒಂದು ಪೈಪ್ಲೈನ್ ಪ್ಯಾಚ್ ಆಗಿತ್ತು. ಆ ಪೈಪ್ಲೈನ್ ಪ್ಯಾಚ್ ಹಾಕೋಣ ಅಂತ ಬಂದಿದ್ವಿ ನಾನು ನನ್ನ ಫ್ರೆಂಡು. ಅಲ್ಲಿ ನೋಡ್ತೀವಿ ಪೈಪ್ ಹುಡುಕಿ ಸಾಕಾಗಿ ಕೊನೆಗೆ ಸಿಕ್ತು ಪೈಪ್ಲೈನ್ ಎಲ್ಲಿ ಪ್ಯಾಚ್ ಆಗಿತ್ತು ಅಂತ. ಅಲ್ಲಿ ನೋಡ್ತೀವಿ ವಿಪರೀತ ಹುಲ್ಲೆಲ್ಲ ಬೆಳೆದಿತ್ತು. ಅದನ್ನಷ್ಟು ಕ್ಲೀನ್ ಮಾಡಿ ಪೈಪ್ಲೈನ್ ಪ್ಯಾಚ್ ಕ್ಲೀನಾಗಿ ನೋಡಿದ್ವಿ. ಪೈಪ್ ಹೊಡೆದಿತ್ತು, ಎಲ್ಲ ಕ್ಲೀನಾಗಿ ಪ್ಯಾಚ್ ಹಾಕಿ ರೆಡಿ ಮಾಡಿದ್ವಿ. ಅದಾದಮೇಲೆ ಸಾಯಂಕಾಲ ಬರ್ತೀನಿ ತೋಟಕ್ಕೆ, ವಿಪರೀತ ಮಳೆ ಹಿಡಿತು ನೋಡ್ರಿ. ಮಳೆ ನೋಡೋಕ್ಕೆ ಒಂಥರ ವೆದರ್ ಚೆನ್ನಾಗಿತ್ತು. ನೋಡ್ತಾ ನಮ್ಮದು ಬೈಕಲ್ಲಿ ಸೈಡಲ್ಲಿ ನಿಲ್ಲಿಸಿದ್ವಿ. ನೋಡೋಣ ಅಂತ ನೋಡ್ತೀವಿ ವಿಪರೀತ ನೆಂದೆಲ್ಲ ಕೆಸರಾಗಿತ್ತು. ಅದಾದಮೇಲೆ ಗೊಬ್ಬರ ತಂದು ಹಾಕ್ಬೇಕೀಗ. ಇವತ್ತಿನ ಬ್ಲಾಗ್ ಮುಗಿಸ್ತೀನಿ.